ನೀನು ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ಮಗ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅವಳು ಆಗಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವು ಯಾವುದೇ ಸೋತು ಮನೆಗೆ ಹೋಗಿ, ಗೆದ್ದು ಮನೆಗೆ ಹೋಗಿ, ಲಾಸ್ ಆಗಿ ಮನೆಗೆ ಹೋಗಿ, ಬೈಸ್ಕೊಂಡು ಮನೆಗೆ ಹೋಗಿ, ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಸೊಲ್ಯೂಷನ್, ಫಸ್ಟ್ ಊಟ ಮಾಡೋದು. ನನ್ನ ಸಕ್ಸಸ್ಸೇ ನಮ್ಮಮ್ಮ ಸಕ್ಸಸ್ಸೇ ನಮ್ಮಮ್ಮ ಅಲ್ವಾ ಸರ್? ಈ ಲೈನ್ ಹೇಳ್ಕೊಡ್ಲಿಲ್ಲ ನಮ್ಗೆ ಯಾರು. ನಾನೆಲ್ಲ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿರೋ ಯಂಗ್ಸ್ಟರ್ಸ್ಗೆ, ನೀನು ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ಮಗ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅವಳು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಎಸ್, ಇಲ್ಲಿರೋ ಹುಡುಗಿರಿಗೂ ಹೇಳ್ತಾ ಇದ್ದೀನಿ, ನೀವು ಇಷ್ಟಪಡೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಪ್ಪ ಅಷ್ಟು ಜೆಂಟಲ್ಮ್ಯಾನ್ ಯಾರು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಕೊನೆ ಗಂಡಸು ಅಪ್ಪ, ಒಂದು ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸು ಅದು ತಾಯಿ. ಇನ್ನೆಲ್ಲರೂ ಬೇರೆ ಬೇರೆ ಥರ ಹರ್ಟ್ ಮಾಡ್ತಾರೆ. ಮನೆಯಲ್ಲಿ ನೋಡಿ, ನೀವು ಯಾವುದೇ ಸೋತು ಮನೆಗೆ ಹೋಗಿ, ಗೆದ್ದು ಮನೆಗೆ ಹೋಗಿ, ಲಾಸ್ ಆಗಿ ಮನೆಗೆ ಹೋಗಿ, ಬೈಸ್ಕೊಂಡು ಮನೆಗೆ ಹೋಗಿ, ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಸೊಲ್ಯೂಷನ್, ಫಸ್ಟ್ ಊಟ ಮಾಡೋದು ಮಗ. ನಿಮ್ಮ ಅಮ್ಮ ಗೊತ್ತಿರೋ ಓನ್ಲಿ ಆನ್ಸರ್, ಫಸ್ಟ್ ಊಟ ಮಾಡೋದು. ಅನ್ಕಂಡೀಷನಲಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ನೋಡಿ, ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಇವತ್ತು ಬೆಳಗ್ಗೆಯಿಂದ ಕನಸು ಕಟ್ಕೊಂಡು ನಿಮ್ಮನ್ನು ಕರ್ಕೊಂಡ್ಬಂದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಕ್ಸಸ್ ಜೊತೆ ಒಂದು ಫೋಟೋ ತೆಗೆದ್ರೆ ಇವತ್ತು DP-ಗೆ ಹಾಕ್ತಾರೆ. ಕನಿಷ್ಠ 100-200 ಜನಕ್ಕೆ ಕೇಳ್ಕೊಂಬರ್ತಾರೆ, ನನ್ನ ಮಗನಿಗೆ ಸನ್ಮಾನ ಮಾಡ್ತು. ನಿಮ್ಮ ತಂದೆ ತಾಯಿ 25 ವರ್ಷ ಅವ್ರಿಗೋಸ್ಕರ ಬದುಕಿದ್ರೆ 75 ವರ್ಷ ನಿಮಗೋಸ್ಕರ ಬದುಕ್ತಿದ್ದಾರೆ. ಅಟ್ಲೀಸ್ಟ್ ಏನಿರುತ್ತೆ ಆದರೂ ಏನು ಅಂದರೆ, ಇಲ್ಲಿರೋ ಪೋಷಕರು ಒಂದು ಲೈಫ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಸರ್. ಸಕ್ಸಸ್ ನೀವು ಚೆನ್ನಾಗಿರ್ಬೇಕಲ್ಲ ಸರ್. ನಿಮಗೆ ಮದುವೆ ಆಗಿ ಒಂದು 2 ಮಕ್ಕಳಾದ್ಮೇಲೆ ನೀವೇನು ಮಾಡಿದ್ರಿ ಸರ್? ಪ್ರತಿಯೊಂದು ಸೇವಿಂಗು ನಿಮ್ಮ ಮಗನಿಗೋಸ್ಕರ, ಪ್ರತಿಯೊಂದು ಸೇವಿಂಗು ನಿಮ್ಮ ಮಗಳಿಗೋಸ್ಕರ, ಒಂದೊಂದು ರೂಪಾಯಿ ಎತ್ತಿಟ್ಟಿದ್ದು ನಿಮ್ಮ ಮಗಗೋಸ್ಕರ, ಮಗಳಿಗೋಸ್ಕರ, ನಿಮ್ಮ ಫ್ಯೂಚರ್ ನಿಮ್ಮ ಮಕ್ಕಳಿಗೋಸ್ಕರ. ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳನ್ನ ನೀವು ಜಾಸ್ತಿ ಪ್ರೀತಿಸಿದ್ರಿ. ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನ ಇಷ್ಟಪಡ್ತಾರೆ ಸರ್, ನಿಮ್ಮನ್ನಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಡಿ ಸರ್, ಪ್ಲೀಸ್ ಸರ್. ಅಲ್ವಾ ಸರ್? ನಿಮ್ಗೊಂದು 2 ಮಕ್ಕಳಾದಾಗ ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಗೆ ಮಕ್ಕಳು ಮುಖ್ಯ, ನಿಮ್ಮ ಮಕ್ಕಳಿಗೆ ನೀವು ಹೆಂಗೆ ಸರ್ ಮುಖ್ಯ ಆಗ್ತೀರಾ? ಅದಕ್ಕೆ ಅವ್ರನ್ನೊಂದು ಏಜ್ ಬಿಟ್ಬಿಡಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾನು ಎಷ್ಟು ಕಷ್ಟಪಟ್ಟು ಸಾಕಿದೆ ನೋಡು, ಅವ್ನ ಹೆಂಡತಿ ಮಾತೇ ಕೇಳ್ತಾನೆ. ಮದುವೆ ಮಾಡೋಕ್ಕೆ ಯಾರು ಹೇಳಿದ್ರು ಸರ್? ಅವನ ಪಾಡ್ಗೆ ಅವ್ನು ಇರ್ತಾನೆ ಓಡಾಡ್ಕೊಂಡು. ಈ ತಾಯಲ್ಲಿ 24-25 ವರ್ಷ ಆಗಂಗಿಲ್ಲ. ಸೊಸೆನೇ ಯಾವಾಗ ತರ್ತೀಯಾ ಅಂತಾನೆ. ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತಾನೆ. ಬಿಡಿ, 25 ವರ್ಷ ನಿಮ್ಮ ಮಾತು ಕೇಳಿದಾನೆ, ಹೆಂಡತಿ ಜೊತೆ ಆರಾಮಾಗಿರ್ಲಿ, ಹ್ಯಾಪಿಯಾಗಿರ್ಲಿ. ಯಾಕೆ ಟೂ ಮಚ್ ಅಟ್ಯಾಚ್ ಆಗ್ತೀಯಾ? ರಿಟೈರ್ಡ್ ಆದಮೇಲೆ ಕಾಸು ಬಂದರೆ ನೀವೇನು ಮಾಡ್ತೀರ ಗೊತ್ತಾ ಸರ್? ರಿಟೈರ್ಡ್ ಆದಾಗ ನಿಮ್ಮ ಮಗ ಅಥವಾ ಮಗಳು ಯಾವುದೋ ವೀಕ್ ಮೂಮೆಂಟಲ್ಲಿ ನಿಮ್ಮನ್ನು ಸ್ವಲ್ಪ ಚೆನ್ನಾಗಿ ಮಾತಾಡ್ಬಿಟ್ರೆ, ಏನು ಬ್ಯಾಂಕಲ್ಲಿ ಹೋಗಿ ಸೈನ್ ಹಾಕಿ ಕೊಟ್ಟು ಆ ಮುಖದಲ್ಲಿ ಮಂದಹಾಸ ನೋಡಿದ್ರೆ ಹಿಡಿಯೋಕ್ಕೆ ಆಗಲ್ಲ ನಿಮ್ಮನ್ನು. ಆ ತಪ್ಪೆಲ್ಲಾದ್ರೂ ಮಾಡ್ಬಿಟ್ಟಿರ? ಪೆನ್ಷನ್ ದುಡ್ಡು ಒಂದಷ್ಟು ಸೇವಿಂಗ್ ಇದ್ರೆ ಡ್ರಾ ಮಾಡಿ ಕೊಡಬೇಡಿ. ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾವುದೋ ಒಂದಿನ ಖುಷಿಗೋಸ್ಕರ ಡ್ರಾ ಮಾಡಿ ಕೊಟ್ಬಿಡೋದು. ದಯವಿಟ್ಟು ಎಲ್ಲ ಈಗ ರಿಟೈರ್ಡ್ ಹಂತದಲ್ಲಿರೋ ಎಲ್ಲ ಎಂಪ್ಲಾಯೀಸ್ಗೂ ಹೇಳ್ತೀನಿ ಸರ್, ನಿಮ್ಮ ಫ್ಯೂಚರು ಮುಖ್ಯ. ವಾಸ್ತವ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹೇಗೆ ನಿಮ್ಮ ಮಕ್ಕಳಾದ ನಂತರ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳೇ ಮುಖ್ಯ ಆದ್ರೂ, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ. ಈ ಸತ್ಯನ ಸ್ವಲ್ಪ ವಯಸ್ಸಲ್ಲಿದ್ದಂಗೆ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಗಳು 60 ಆದ್ಮೇಲೆ ದೇವಸ್ಥಾನ ಡಯಾಗ್ನೋಸ್ಟಿಕ್ ಸೆಂಟರ್ ಬಿಟ್ಟು ಇನ್ನೇನಿದೆ ಸರ್ ಜೀವನ? ಲೈಫಲ್ಲೆಲ್ಲ ಬ್ಲಾಕ್ಗಳು ಕ್ಲಿಯರ್ ಆಯ್ತು ಅನ್ನೋಷ್ಟೊತ್ತಿಗೆ ಹಾರ್ಟಲ್ಲಿ 2-3 ಬ್ಲಾಕ್ ಕೂತ್ಕೊಂಡಿರುತ್ತೆ. ಏನ್ ಮಾಡೋದು ಹೇಳಿ ಜೀವನದಲ್ಲಿ? ಎಲ್ಲ ಬ್ಲಾಕ್ಸು ಕ್ಲಿಯರ್ ಅನ್ನೋಷ್ಟೊತ್ತಿಗೆ 60-2-3 ಬ್ಲಾಕ್ ಇರುತ್ತೆ. ತಿಕ್ಕಾಗಿರೋ ಲೈಫಲ್ಲಿ ಬ್ಲಡ್ ಥಿನ್ನರ್ಸ್ ಬಂದು ಕೂತ್ಕೊಳ್ಳುತ್ತೆ. ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ 30-35 ವರ್ಷ ಎಷ್ಟು ಕಷ್ಟಪಟ್ಟಿರ್ತೀರ. ಟೀಚರ್ ಆದ್ರೆ ಒಂದು ಸ್ಕೂಟಿ ತಗೊಂಡು ಒಂದು ಹಳ್ಳಿಗೆ ಹೋಗಿ, ಒಂದು ಕಾನ್ಸ್ಟೇಬಲ್, ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 30-35 ವರ್ಷ ಎಷ್ಟು ಕನಸು ಕಂಡಿರ್ತೀರಾ. ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ವಯಸ್ಸಿಗೆ ಬಂದಾಗ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೇ ನಿಮ್ಮ ಅಮ್ಮ ಕೆಲಸ. ಕಾಲೇಜ್ಗೆ ಫೀಸ್ ಕಟ್ಟೋದು ಅಪ್ಪನ ಹೆಗಲಿಗೆ. ಮಗಳು ವಯಸ್ಸಿಗೆ ಬಂದ್ಮೇಲೆ ಇಂಥ ಹುಡುಗ ಇರ್ಲಿ ಅಂತ ಹೇಳೋದೇ ನಿಮ್ಮ ಅಮ್ಮನ ಕೆಲಸ. ಮುತ್ತೂಟಲ್ಲೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಸಾಲ ಮಾಡು, 2-3% ದುಡ್ಡು ತಗೊಂಬ, ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮೆನು ರೆಡಿ ಮಾಡು 15-20 ಲಕ್ಷಕ್ಕೆ 5 ವರ್ಷ EMI ಕಟ್ಟು. ಅದೆಲ್ಲ ಅಪ್ಪನ ಹೆಗಲಿಗೆ. ನನ್ನ ಸಕ್ಸಸ್ಸೇ ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ ಅಲ್ವಾ ಸರ್? ಈ ಲೈನ್ ಹೇಳ್ಕೊಡ್ಲಿಲ್ಲ ನಮ್ಗೆ ಯಾರು. ನನ್ನ ಸಕ್ಸಸ್ ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ. ಮದುವೆ ಸೀನ್ ನೋಡಿ, ಮದುವೆ ಚೌಲ್ಟಿಯಲ್ಲಿ ಮದುವೆ ಆದ್ಮೇಲೆ ಒಂದು ಘಟನೆ ಗಮನಿಸಿ ನೀವು. ಏನು ಮಗಳನ್ನ ಹಳ್ಳಿ ಮನೆಗೆ ಕಳಿಸುವಾಗ ಅಮ್ಮ ಎಮೋಷನಲ್.
ಅಯ್ಯೋ ಅಳಿಯ ಹೆಂಗ್ ನೋಡ್ಕೊಂತಾರೋ ನನ್ನ ಮಗಳನ್ನ ಅಂತ ಅಮ್ಮ ಅಳ್ತಾ ಇರ್ತಾಳೆ. ಸ್ವಲ್ಪ ದೂರದಲ್ಲಿ ಅಪ್ಪ ಆಡಲ್ಲ, ಸೈಲೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರ ಸೈಲೆನ್ಸಲ್ಲಿ ಒಂದು ಮೆಸೇಜ್ ಇರುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ. ಬೈ ಮಿಸ್ಟೇಕ್ ಅವ್ನ ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ನೋಡ್ಕೊಂತೀನಿ ಹೋಗು ಮಗಳೇ ಅನ್ನೋ ಮೆಸೇಜ್ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊತಾ ಇದ್ದಾರೆ. ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆ, ಆಗೋದು ಇಲ್ಲ. ಲೈಫ್ ಟೈಮ್ ಡಿಸಿಷನ್ಸ್ಗೆಲ್ಲ ಬರಬೇಡಿ, ಆರಾಮಾಗಿರಿ. ನಾಳೆನೇ ಮುಖ್ಯ, ಇದು ಜ್ಞಾಪಕ ಇಟ್ಕೊಳ್ಳಿ. ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಏನು ಮಾಡಕ್ಕಾಗಲ್ಲ. ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದರ ನಿಮ್ಮನ್ನು ಕಾಮೆಂಟ್ ಮಾಡ್ತಾರೆ. ನಿನ್ ಪಾಡಿಗೆ ನೀನಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ. ನೀನ್ ಯಾರು ಮಾತಾಡದೆ ಇದ್ರೆ ಸೈಲೆಂಟ್ ಆಗಿ ಅವನ ಪಾಡಿಗೆ ಅವನಿರ್ತಾನೆ ಅಂತಾರೆ. ಮೇಲ್ ಬಿದ್ದು ಮಾತಾಡಿದ್ರೆ ಬಿಲ್ಡಪ್ ಅಂತಾರೆ. ಯಾರ ಕಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಸತ್ತಾಗ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ರೆ ಯಾವನ್ ತಲೆ ಮೇಲೆ ಕಲ್ಲಾಗ್ತಾನೋ ಅಂತಾರೆ. ಜನ ಮಾತಾಡ್ತಾರೆ. ಬದಲಾಗಿದೆ ಸರ್, ಪ್ರಪಂಚ ಬದಲಾಗೋಗಿದೆ. ಈ ಜನರೇಷನ್ ನೀವೆಲ್ಲ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ದಿನಕ್ಕೆ 8 ತಾಸು 9 ತಾಸು 10 ತಾಸು ದುಡಿದು ಮಕ್ಕಳನ್ನ ದೊಡ್ಡವ್ರು ಮಾಡಿದ್ದೀರ. ಆವಾಗ 1 ವರ್ಷಕ್ಕಾದ್ರೂ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಅದೇ ನಿಮ್ಮ ಮಗಳಿಗೋ ಮಗನಿಗೋ ಒಂದು 7-8 ಸಾವಿರ ಕೊಟ್ಟು ಒಂದೊಳ್ಳೆ ಸ್ಲಿಪ್ಪರ್ಸ್ ಕೊಡ್ಸಿರ್ತೀರ, ವುಡ್ಲ್ಯಾಂಡ್ಸ್ ಯಾವುದೋ, ಅದ್ರಲ್ಲಿ ಅರ್ಧ ಖರ್ಚು ಮಾಡಿದ್ರೆ ಒಂದು ಬಾಡಿ ಚೆಕಪ್ ಆಗೋಗುತ್ತೆ. ಮಾಡಿಸ್ಕೊಳ್ಳಿ ಸರ್. ನೀವು ಚೆನ್ನಾಗಿರ್ಬೇಕು ಸರ್. ಇಲ್ಲ ನೀವು ಮೆಚ್ಯೂರಿಟಿಗೆ ಬಂದಿರ್ತಕ್ಕಂಥ ಗಂಡು ಮಕ್ಕಳು ಹೆಣ್ಮಕ್ಳು ನಿಮ್ಮ ಅಪ್ಪ ಅಮ್ಮನ ಒಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಚೆಕಪ್ ಮಾಡಿ ಪ್ರಿಕಾಷನರಿ ಮೆಷರ್ಸ್ ಇದ್ರೆ ತಗೋಬೇಕು. ಕುಟುಂಬಕ್ಕೆ ಜೀವ ತುಂಬಿರೋ ವ್ಯಕ್ತಿ ಮಧ್ಯದಲ್ಲೇ ಜೀವ ಕಳ್ಕೊಂಡ್ರೆ ತಡ್ಕೊಳ್ಳೋದು ಕಷ್ಟ. ಫ್ಯಾಮಿಲಿಯಲ್ಲಿ ಮೇಲೆ ಬರೋದು ಕಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡೆ. ನಾನು PUC ಇದ್ದಾಗ ತಂದೆ ತಾಯಿನ ಕಳ್ಕೊಂಡೆ. ಅಪ್ಪ ಅಮ್ಮ ಇಲ್ದೇ ಹುಡುಗರು ಈ ಸೊಸೈಟಿಯಲ್ಲಿ ಬೆಳೆಯೋದು ಭಾಳ ಕಷ್ಟ, ತುಂಬ ಕಷ್ಟ. ಸೋತ್ವಿ ಅಂದರೆ 4 ಕಲ್ಲು ಎಕ್ಸ್ಟ್ರಾ ಹಾಕಿ ಸಮಾಧಾನ ಮಾಡಿ ಬಿಸಾಕ್ತಾರೆ. ನಾನು ಯಾರೋ ಒಬ್ಬರು ಪತ್ರಕರ್ತರು ಕೇಳಿದ್ರು, ಪ್ರದೀಪ್ ಈಶ್ವರ್ ನೀನು ಜಾಸ್ತಿ ಮಾತಾಡ್ತೀಯ, ನೀನು ಕಡಿಮೆ ಮಾತಾಡಿ ಏನು ಕಡಿಮೆ ಕಟ್ಟಿ ಹಾಕಿದ್ಯಾಳ ಅಂದೆ. ನಂಗೆ ಯಾರೋ ಪ್ರೆಸ್ ರಿಪೋರ್ಟರ್ ಕೇಳಿದ್ರು, ಪ್ರದೀಪ್ ಈಶ್ವರ್ ನೀನು ಜಾಸ್ತಿ ಮಾತಾಡ್ತೀಯ. ಸರ್ ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ಕಟ್ಟಿದ್ದೀನಿ, MLA ಆಗಿದ್ದೀನಿ, ಪಾಪ್ಯುಲರ್ ಆಗಿದ್ದೀನಿ, ರೀಲ್ಸಲ್ಲಿ ಟ್ರಾಲ್ ಪೇಜಸ್ಗೆ ಕಷ್ಟ ಆಗಿದ್ದೀನಿ. ಕಡಿಮೆ ಮಾತಾಡಿ ನನ್ನ ಸ್ನೇಹಿತ ಒಬ್ಬ ಇನ್ನು 20K ಸ್ಯಾಲರಿಯಲ್ಲೇ ಇದ್ದಾನೆ. ವಾಟ್ ಈಸ್ ಸಕ್ಸಸ್ ದ್ಯಾನ್? ಸಕ್ಸಸ್ಗೆ ಡೆಫಿನೇಷನ್ನೇ ಗೊತ್ತಿಲ್ಲ ನಮಗೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಕುವೆಂಪು ಅವರು ನನ್ನ ಮದುವೆನೇ ಆಗಲ್ಲ ಅಂತ ರಾಮಕೃಷ್ಣ ಆಶ್ರಮಕ್ಕೆ ಹೊರಟೋಗ್ತಾರೆ. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇದೇನೋ ಕುವೆಂಪು ಅಂದರೆ ನಾನು ಮದುವೆನೇ ಆಗಲ್ಲ ಅಂತ. ಮತ್ತು ಹೇಮಾವತಿ ಅನ್ನೋರು ಒಂದು ಪತ್ರ ಬರೀತಾರೆ. ಅದರಲ್ಲಿ ಹೇಳ್ತಾರೆ, ನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ಕುವೆಂಪು ಅವಾಗ ಹೇಳ್ತಾರೆ, ಲೈಫ್ ಟೈಮಲ್ಲಿ ಯಾವತ್ತೂ ಡಿಸಿಷನ್ ತಗೋಬಾರ್ದು, ನಾನು ಇದೇ ಆಗೋಗ್ತೀನಿ ಅಂತ. ಕಾಲ ಬದಲಾಗ್ತಿರುತ್ತೆ. ಮತ್ತೆ ಪೇರೆಂಟ್ಸು ಅಷ್ಟೇ. UPSC ಟಾಪರ್ಸ್ ಆಗಂಗಿಲ್ಲ ಕರ್ನಾಟಕದಿಂದ, ಆವತ್ತಿಂದ ಅವ್ರ ಮಕ್ಕಳು IAS ಆಗಬೇಕು. ಒಲಿಂಪಿಕಲ್ ಗೋಲ್ಡ್ ಮೆಡಲ್ ತರಂಗಿಲ್ಲ, ಆ ವಾರ ಎಲ್ಲ ಸ್ಪೋರ್ಟ್ಸ್. ಯಾರಾದ್ರೂ MBBS ಎಂಟ್ರೆನ್ಸ್ ಅಲ್ಲಿ ಟಾಪರ್ಸ್ ಆಗಂಗಿಲ್ಲ. ಒಬ್ಬ ಹುಡುಗ ತಂದೆ ಮತ್ತೆ ಮಗ ಅವ್ರೊಂದು ಕಾರಲ್ಲಿ ಹೋಗ್ತಾ ಇದ್ರಂತೆ ಸರ್, 70 ಸ್ಪೀಡಲ್ಲಿ ಹೋಗ್ತಿತ್ತಂತೆ ಕಾರು. ಮಗ ಇಟ್ಕೊಂಡು ಅಪ್ಪನಿಗೆ ಹೇಳ್ತಂತೆ, ಅಪ್ಪ ಪಕ್ಕದಲ್ಲಿ ಬೆನ್ಸ್ ಹೋಗ್ತಾ ಇದೆ, ಪ್ಲೀಸ್ ಸೈಡ್ ಹೊಡಿ ಅಂದ್ರಂತೆ. ಸೈಡೆಲ್ಲ ಹೊಡಿಯೋಕ್ಕಾಗಲ್ಲ, ಪ್ಲೀಸ್ ಅಪ್ಪ ಪ್ಲೀಸ್ ಸೈಡ್ ಹೊಡಿ ಆ ಕಾರ್ನ. ನಮ್ಮ ಕಾರ್ ಸ್ಪೀಡು 70-80ನೇ, ಅದು 150. ಆ ಕಾರ್ನ ನಾನು ಸೈಡ್ ಹೊಡಿಯೋಕ್ಕಾಗಲ್ಲ. ಅವಾಗ ಮಗ ಹೇಳಿದಂತೆ, ನನ್ನ ಕೆಪಾಸಿಟಿಯು 70-80ನೇ, ಪಕ್ಕದವನ ಜೊತೆ ಯಾಕಪ್ಪ ಕಂಪೇರ್ ಮಾಡ್ತೀಯಾ? ನೀವು ಇಟ್ಟಿರೋ ಕಾರು ಬೆಂಚ್ನ ಸೈಡ್ ಹೊಡಿಯಲ್ಲ, ನಿಮ್ಮ ಮಕ್ಕಳು ಮಾತ್ರ ಪಕ್ಕದವನಿಂದ ಟಾಪರ್ ಆಗೋಗ್ಬೇಕಾ ಸರ್? ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನಮ್ಗೆ ಮಕ್ಕಳ ಮೇಲೆ. ಸಿಂಹ ಹೊಟ್ಟೆಯಲ್ಲಿ ಸಿಂಹನೇ ಅಲ್ವಾ ಸರ್ ಹುಟ್ಟೋದು? ಅಕ್ಸೆಪ್ಟ್ ಮಾಡಿ. ಸಿಂಹ ಹೊಟ್ಟೆಯಲ್ಲಿ, ನೀವೇ ತಾನೇ ಹೇಳಿದ್ದು, ಸಿಂಹ ಹೊಟ್ಟೆಯಲ್ಲಿ ಸಿಂಹ ಹುಟ್ಟುತ್ತೆ. ಸ್ವಲ್ಪ ಲೇಟಾಗಿ ಗರ್ಜಿಸುತ್ತೆ, ವೇಟ್ ಮಾಡಿ.